ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನೂ ತುಂಬಾ ಚೆನ್ನಾಗಿದ್ದೀನಿ. ಭಾನುವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ವ್ಲಾಗನ್ನು. ನಾನಿಲ್ಲಿ ಅಮ್ಮನ ಮನೆ ಹೋಗೋದಕ್ಕಿಂತ ಮೊದಲು ಪಿಜ್ಜಾ ಮಾಡೋದಕ್ಕೆ ಅಂತೇಳಿ ಇಲ್ಲಿ ಡೋನ ರೆಡಿ ಮಾಡಿಟ್ಟು ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮಪ್ಪ ಬೆಳಿಗ್ಗೆನೇ ಕಾಲ್ ಮಾಡಿ ಹೇಳಿದರು, ಅಂದರೆ ಮಧ್ಯಾಹ್ನ ಊಟಕ್ಕೆ ಮನೆಗೇ ಬನ್ನಿ, ಫಿಶ್ ಬಂದಿದ್ದೀನಿ ಅಂತೇಳಿ. ಸೊ ಅದಕ್ಕೋಸ್ಕರ ಅಮ್ಮನ ಮನೆಗೇ ಬಂದಿದ್ದೆ ಊಟ ಮಾಡೋಣ ಅಂತೇಳಿ. ನಾನು ಫೋನ್ ಮಾಡಿದ್ದೆ, ಮಧ್ಯಾಹ್ನ ಚಿಕನ್ ಬಿರಿಯಾನಿ ಮಾಡ್ತೀನಿ ಮನೆಗೆ ಬನ್ನಿ ಅಂತೇಳಿ. ಬಟ್ ಅಪ್ಪ ಅಂದರು ಬೇಡ, ಮಧ್ಯಾಹ್ನ ಇಲ್ಲೇ ಮಾಡ್ತೀವಿ, ಫಿಶ್ ಬಂದಿದ್ದೀನಿ, ಅದರಲ್ಲೇ ಮಧ್ಯಾಹ್ನ ಊಟ ಮಾಡಿದ್ರಾಯ್ತು, ರಾತ್ರಿ ಬೇಕಂದರೆ ಫಿಶ್ಶು ಚಿಕನ್ ಬಿರಿಯಾನಿ ಏನಾದರೂ ಮಾಡು ಅಂತೇಳಿ. ಸೊ ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನದ ಊಟ ಅಮ್ಮನ ಮನೆಯಲ್ಲೇ ಆಗ್ತಾಯಿದೆ. ಸೊ ಮೊನ್ನೆ ನಾನು ಫಿಶ್ ಫ್ರೈ ಒಂದು ತೋರಿಸಿದ್ನಲ್ಲ ನಮ್ಮ ಅಪ್ಪನಿಗೋಸ್ಕರ ಅಂತೇಳಿ ಸ್ಪೆಷಲಾಗಿ ಮಾಡಿರೋದು. ಸೊ ಅದನ್ನೇ ಇವತ್ತೂ ಮಾಡು ಅಂತ ಹೇಳಿದರು ನಮ್ಮ ಅಪ್ಪ. ಸೊ ಅದಕ್ಕೋಸ್ಕರ ಅದನ್ನು ರೆಡಿ ಮಾಡ್ತಾಯಿದ್ರಿ. ಇಲ್ಲಿ ಮಾಡೋದಕ್ಕೆ ಇಲ್ಲಿ ನಾನು ಫಿಶ್ಶಿಗೆ ಅರಿಶಿನ ಪುಡಿ, ಖಾರದ ಪುಡಿ, ಜೀರಿಗೆ ಪುಡಿ, ಪೆಪ್ಪರ್ ಪೌಡರ್, ಆಮೇಲೆ ಧನಿಯಾ ಪೌಡರ್ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಲ್ಲಿ ನಾನು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮ್ಯಾರಿನೇಷನ್ ಮಾಡಿ ಇಡ್ತೀನಿ. ನೀವು ಬೇಕಂದರೆ ತೆಂಗಿನೆಣ್ಣೆನೂ ಹಾಕ್ಕೋಬೋದು. ಮಂಗಳೂರು ಕಡೆ, ಕೇರಳ ಕಡೆ ಎಲ್ಲ ಗೊತ್ತಿದೆಯಲ್ವ, ಜಾಸ್ತಿಯಾಗಿ ಫಿಶ್ಗಳಿಗೆ ತೆಂಗಿನೆಣ್ಣೆನೇ ಯೂಸ್ ಮಾಡ್ತಾರೆ ಫ್ರೈ ಮಾಡೋದಕ್ಕಲ್ಲ. ಬಟ್ ನಾನಿಲ್ಲಿ ನಾರ್ಮಲ್ ಆಗಿರುವಂತಹ ರಿಫೈನ್ಡ್ ಆಯಿಲ್ ಇದೆಯಲ್ವ ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಇದನ್ನು ಚೆನ್ನಾಗಿ ಮಸಾಲನೆಲ್ಲ ಹಚ್ಚಿ ಇದನ್ನು ಮ್ಯಾರಿನೇಷನ್ ಮಾಡೋದಕ್ಕೆ ಇಡೋಣ. ಕಮ್ಮಿ ಅಂದ್ರೂ 1 ಅವರ್ ಆದ್ರೂ ಮ್ಯಾರಿನೇಷನ್ ಆಗಲಿ ಅಂತೇಳಿ. ಸೊ ಇವಾಗ ಗ್ಯಾಸ್ ಇದೆಲ್ಲ ಪ್ರಾಬ್ಲಮ್ ಆದಮೇಲೆ ಸ್ವಲ್ಪ ಒಲೆಯಲ್ಲೇ ಅಡುಗೆ ಎಲ್ಲ ಆಗ್ತಾಯಿದೆ ನಮ್ಮ ಮನೆಯಲ್ಲಿ. ಮೊದಲು ಮಾಡ್ತಾಯಿದ್ರು ನಮ್ಮಮ್ಮ, ಬಟ್ ಆವಾಗ ಗ್ಯಾಸಿದು ಪ್ರಾಬ್ಲಮ್ ಏನು ಇತ್ತಿಲ್ಲ, ಆದ್ರೂ ಒಲೆಯಲ್ಲೇ ಒಂದೊಂದು ಸಲ ಮಾಡ್ತಾಯಿದ್ರು. ಬಟ್ ಆಮೇಲೆ ಕಪ್ಪು ಮಸಿಯಾಗಿರುವಂತಹ ಪಾತ್ರೆ ಎಲ್ಲ ತೊಳೆಯೋಕ್ಕೆ ತಂಗಿರು ಯಾರು ಮುಂದೆ ಅಷ್ಟೊಂದು ಹೋಗಲ್ಲ ಅಂತೇಳಿ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಅವಾಯ್ಡ್ ಮಾಡಿ ಸ್ವಲ್ಪ ದಿವಸ ಹಾಗೇ ಇತ್ತು, ಯೂಸೇ ಆಗಿಲ್ಲ ಒಲೆ. ಸೊ ಇವಾಗ ಸ್ವಲ್ಪ ಸ್ವಲ್ಪ ಯೂಸ್ ಆಗ್ತಾ ಇದೆ. ಹಾಗೆಯೇ ನಮ್ಮಮ್ಮ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಮಸಾಲ ಉಂಡೆ ಅಂತ ಹೇಳ್ತಾರಲ್ವ ಅದನ್ನು ಮಾಡಿದರು. ಸೊ ಅದನ್ನು ನಾನು ಒಂದು ತಿಂದೆ, ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತೇಳಿ. ಯಾಕೆಂದರೆ ನಾನು ಬೆಳಿಗ್ಗೆನೇ ನಮ್ಮ ಮನೆಯಿಂದನೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಬಂದಿದ್ದೆ. ಸೊ ಹಾಗಾಗಿ ಅಷ್ಟೊಂದು ತಿನ್ನೋದಕ್ಕಾಗಿಲ್ಲ. ಸೊ ಇಲ್ಲ ನಮ್ಮಮ್ಮಿ ಫಿಶ್ ಇದೆಯಲ್ವ, ಮದ್ಮಾಲ್ ಫಿಶ್ ಅಂತಾರಲ್ವ, ಸೊ ಅದರದ್ದು ಪುಳಿ ಮುಂಚೀಲಿ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಾಗುತ್ತೆ ಮದ್ಮಾಲಿದು ಪುಳಿ ಮುಂಚಿ. ಸೊ ಇಲ್ಲಿ ಇವಾಗ ನಾನು ಫಿಶನ್ನು ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೋತೀನಿ. ಫಸ್ಟಿಗೆ ಇದರಲ್ಲಿ 2 ಸ್ಟೆಪ್ ಇದೆ. ಈ ಫಿಶ್ ಫ್ರೈ ಇದೆಯಲ್ವ, ಮಸಾಲ ಫಿಶ್ ಫ್ರೈ ಇದು. ಸೊ ಇದರಲ್ಲಿ 2 ಸ್ಟೆಪ್ ಇದೆ. ಫಸ್ಟಿಗೆ 3 ಸ್ಟೆಪ್ ಇದೆ. ಫಸ್ಟಿಗೆ ಒಂದು ಮ್ಯಾರಿನೇಷನ್, ಸೆಕೆಂಡ್ ಆ ಮ್ಯಾರಿನೇಷನ್ ಮಾಡಿರುವಂತಹ ಫಿಶ್ ಇದೆಯಲ್ವ ಅದನ್ನು ಫ್ರೈ ಮಾಡ್ಕೊಳ್ಳೋದು. ನಂತರ ಬೇರೆಯೇ ಒಂದು ಮಸಾಲ ಮಾಡಿ ಈ ಫ್ರೈ ಮಾಡ್ಕೊಂಡಿರುವಂತಹ ಚಿಕನನ್ನು ಆ ಮಸಾಲಕ್ಕೆ ಹಾಕ್ಕೊಳ್ಳೋದು. ಸೊ ಅದನ್ನು ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಹೇಗೆ ಮಾಡೋದು ಅಂತೇಳಿ. ಸೊ ಇವಾಗ ನಾನಿಲ್ಲಿ ಫಿಶನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ. ನಮ್ಮ ಅಮ್ಮನ ಮನೆಯಲ್ಲಿ ಅದೇ ಹೇಳಿದ್ನಲ್ಲ, ನಾನು ಫಸ್ಟಿಗೂ ಹೇಳಿದ್ದೆ, ನನಗೆ ಅಲ್ಲಿ ಸ್ಟ್ಯಾಂಡ್ ಇಲ್ಲ, ಕೈಯಲ್ಲೇ ಹಿಡ್ಕೊಂಡು ವೀಡಿಯೋಸ್ ಎಲ್ಲ ಮಾಡಬೇಕು. ಸೊ ಹಾಗಾಗಿ ಸ್ವಲ್ಪ ಮೂವ್ ಆಗ್ತಾ ಇರುತ್ತೆ, ಹ್ಯಾಂಡೆಲ್ಲ ಶೇಕ್ ಆಗ್ತಾ ಇರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಫಿಶ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಒಂದು ಸೈಡ್ ಫ್ರೈ ಆಯಿತು, ಇವಾಗ ಇನ್ನೊಂದು ಸೈಡ್ ಫ್ರೈ ಆಗೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ನೋಡಿ ಇಲ್ಲೊಂದು ಬೆಕ್ಕು, ಪ್ರೆಗ್ನೆಂಟ್ ಬೆಕ್ಕು ಪಾಪ ಮಲಗಿದೆ. ಸೊ ಅದರದ್ದು ಒಂದು ಸ್ವಲ್ಪ ವೀಡಿಯೋನ ತೆಗೆದೆ. ಎಷ್ಟೊಂದು ಕ್ಯೂಟ್ ಆಗಿದೆ. ನಮ್ಮ ಮನೆಯಲ್ಲೇ ಇರುತ್ತೆ. ನಮ್ಮ ಮನೆಯಲ್ಲಿ ಒಂದಲ್ಲ ಒಂದು ಬೆಕ್ಕು ಇದ್ದೇ ಇರುತ್ತೆ. ಒಂದು ಹೋದರೆ ಇನ್ನೊಂದು ಬರುತ್ತೆ, ಒಂದು ಹೋದರೆ ಇನ್ನೊಂದು ಬರುತ್ತೆ. ನಾವಾಗಿಯೇ ಸಾಕ್ತಾ ಇಲ್ಲ, ಅದಾಗಿಯೇ ಬರ್ತಾ ಇದೆ. ಬೆಕ್ಕು ಮನೆಗೆ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಮಾಷಾಲ್ಲ ನಮ್ಮಮ್ಮನ ಮನೆಯಲ್ಲೂ ಅದೇ ಥರ ಒಳ್ಳೆ ಬರಕತ್ತಿದೆ, ಎಲ್ಲನೂ ಇದೆ. ಮನೆಗೆ ಏನಾದರೂ ಆಗೋದಾದರೆ ಅದು ಫಸ್ಟ್ ಎನಿಮಲ್ಸಿಗೆ ಆಗುತ್ತಂತೆ. ಅದೇ ಥರ ನಮ್ಮ ಮನೆಯಲ್ಲಿ ಏನೇ ಸಾಕಿದ್ರೂ ಸಾಯುತ್ತೆ. ಅದಕ್ಕೋಸ್ಕರ ಪಾಪ ನಮ್ಮಮ್ಮ ಇವಾಗ ಏನೂ ಸಾಕೋದಕ್ಕೆ ಹೋಗಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಸಾಯುತ್ತೆ. ಸೊ ಅದಕ್ಕೋಸ್ಕರ ತುಂಬ ಜನ ಹೇಳಿದರು, ಅದು ನಿಮ್ಮ ಮೇಲೆ ತುಂಬ ಜನರಿಗೆ ಕಣ್ದೃಷ್ಟಿ ಈ ಥರ ಎಲ್ಲ ಇದ್ದರೆ ಅದು ನಿಮಗೆ ಆಗೋದಕ್ಕಿಂತ ಮೊದಲು ಮನೆಯಲ್ಲಿರುವಂತಹ ಮೃಗಗಳಿರುತ್ತಲ್ವ ಅದಕ್ಕೆ ಆಗುತ್ತೆ ಅಂತೇಳಿ. ಸೊ ಆಗಿರ್ಬೋದು, ಅದಕ್ಕೋಸ್ಕರ ಇವಾಗ ಕೋಳಿ ಏನೂ ಸಾಕ್ತಾ ಇಲ್ಲ, ಬೆಕ್ಕೂ ನಾವಾಗಿ ಏನೂ ಸಾಕ್ತಾ ಇಲ್ಲ. ಅದಾಗಿಯೇ ಒಂದೊಂದೇ ಬರುತ್ತೆ ನಮ್ಮ ಮನೆಗೆ, ಒಂದು ಹೋದರೆ ಒಂದು ಬರುತ್ತೆ, ಆ ಥರ ಆಗ್ತಾಯಿದೆ. ಬೆಕ್ಕಂತೂ ತಪ್ಪೋದೇ ಇಲ್ಲ. ನಮ್ಮ ಅಪ್ಪ ಅದಕ್ಕೆ ಹಾಲು ಹಾಕೋದು ಈ ಥರ ಬಂದಮೇಲೆ ನೋಡ್ತಾರೆ, ನೋಡಲ್ಲ ಅಂತೇಳಿ ಚೆನ್ನಾಗೇ ನೋಡ್ಕೋತಾರೆ. ಬಟ್ ನಾವಾಗಿಯೇ ಸಾಕ್ತಾ ಇಲ್ಲ ಇವಾಗ. ಸೊ ಇವಾಗ ಫಿಶನ್ನು ಫ್ರೈ ಆಗಿದೆ.
ಇವಾಗ ಅದಕ್ಕೆ ಬೇಕಾಗಿರುವಂತಹ ಮಸಾಲ ಇದೆಯಲ್ವ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಇದನ್ನು ಮಾಡೋದಕ್ಕೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಇದು ಥರ್ಡ್ ಸ್ಟೆಪ್ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡಿ ಇವಾಗ ಏನು ಪಾತ್ರೆ ಇಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗ್ತಾಯಿದೆ. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ನೀವು ಬೇಕಂದರೆ ಏನು ತೆಂಗಿನ ಎಣ್ಣೆ ಯೂಸ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ನಾರ್ಮಲ್ ಆಗಿರೋ ಎಣ್ಣೆನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವಿನ ಸೊಪ್ಪು. ಇದು ಕೊತ್ತಂಬರಿ ಸೊಪ್ಪಲ್ಲ, ಸಾರಿ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಇದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಬರೀ ಇದ್ರ ಜೊತೆಗೇ ಊಟ ಮಾಡ್ಕೋಬೋದು, ಯಾಕೆಂದರೆ ಇದರಲ್ಲಿ ಚೆನ್ನಾಗಿ ಮಸಾಲೆಗಳಿರುತ್ತಲ್ವ, ಹಾಗಾಗಿ. ಸೊ ಇಲ್ಲಿ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು ಏನು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಕೋತೀನಿ, ನಾನು ತೋರಿಸ್ತೀನಿ ಅದನ್ನು. ಅಷ್ಟೊತ್ತಿಗೆ ಇಲ್ಲೊಂದು ಮಾವಿನ ಹಣ್ಣಿತ್ತು, ನನಗಂತೂ ತುಂಬಾ ಇಷ್ಟ ಮಾವಿನ ಹಣ್ಣು. ಸೊ ಮನೆಯಲ್ಲಿತ್ತು, ಸೊ ಅದನ್ನಿಲ್ಲಿ ಕಟ್ ಮಾಡಿ ತಿನ್ಕೋತಾ ಇದ್ದೀನಿ. ತುಂಬಾ ಸ್ವೀಟಾಗಿತ್ತು. ನನಗನ್ಸುತ್ತೆ ಇವಾಗ ಸ್ವೀಟಾಗಿರೋ ಮಾವಿನ ಹಣ್ಣು ಬರ್ತಾ ಇದೆ ಅಂತೇಳಿ. ಸ್ವಲ್ಪ ದಿವಸ ಮೊದಲು ಏನು ತುಂಬಾ ಆಸೆ ಆಗಿಬಿಟ್ಟಿತ್ತು, ತಿನ್ನೋದಕ್ಕೇ ಸಿಗ್ತಾಯಿದ್ದಿಲ್ಲ, ಬಟ್ ಇವಾಗ ಸಿಗ್ತಾ ಇದೆ. ಇವಾಗ ನೋಡಿ ಫ್ರೈ ಆಗಿರುವಂತಹ ಈರುಳ್ಳಿ, ಟೊಮೆಟೊ ಹಣ್ಣಲ್ಲಿ ಇದೆಯಲ್ವ, ಅದಕ್ಕೆ ನಾನು ಸ್ವಲ್ಪ ಏನು ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಇದೆಯಲ್ವ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನಿಲ್ಲಿ ಏನು ಹುಣಸೆ ಹಣ್ಣು ಇದೆಯಲ್ವ, ಅದರದ್ದು ಪಲ್ಪ್ ಇದೆಯಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾನು ಚೆನ್ನಾಗಿ ಬೇಯಿಸಿದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಫಿಶ್ ಇದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ. ಅದನ್ನು ಹಾಕಿ ನಾವು ರೆಡಿ ಅದರಲ್ಲಿ ಮಸಾಲೆ ಇದೆಯಲ್ವ, ಈರುಳ್ಳಿ, ಟೊಮೆಟೊ ಹಣ್ಣಿದೆಲ್ಲ ಮಸಾಲೆ ಇದೆಯಲ್ವ, ಅದನ್ನು ತೆಗೆದು ಈ ಥರ ಫಿಶ್ ಇದು ಮೇಲ್ಗಡೆಗೆ ಹಾಕ್ಕೋಬೇಕು. 2 ಸೈಡ್, ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡನ್ನು ಪಲ್ಟಿ ಮಾಡಿ ಇನ್ನೊಂದು ಸೈಡಿಗೆ ಹಾಕ್ಕೋಬೇಕು. ಏನೂ ಇಲ್ಲಾಂದ್ರೂ ಬರೀ ಇದರಲ್ಲೇ ಊಟ ಮಾಡ್ಕೋಬೋದು, ತುಂಬಾ ಚೆನ್ನಾಗಾಗುತ್ತೆ ಊಟದ ಜೊತೆಗೆ. ಸೊ ಇವಾಗ ಇದು ರೆಡಿ ಆಗಿದೆ ಫೈನಲ್ ಆಗಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಒಳ್ಳೆ ಟೇಸ್ಟಿಯಾಗಿರುವಂತಹ ಏನು ಫಿಶ್ ಮಸಾಲ ರೆಡಿ ಆಗುತ್ತೆ. ಫಿಶ್ ಫ್ರೈ ಮಸಾಲ ಇದು ತುಂಬಾ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ. ನಾನು ಮೊನ್ನೆ ಒಂದು ಸಲ ಮಾಡಿದ್ದೆ, ಇದು ಚೆನ್ನಾಗಾಗಿರೋದಕ್ಕೆ ಇನ್ನೊಂದು ಸಲ ಮಾಡಿರೋದು. ಸೊ ಇಲ್ಲಿ ಮಧ್ಯಾಹ್ನದ ಊಟದ ಪ್ಲೇಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಹಸ್ಬೆಂಡಿಗೆ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮಪ್ಪ ಏನು ಪೀರೆ ಅಂತಾರಲ್ಲ, ಅದು ಕನ್ನಡದಲ್ಲಿ ಏನೋ ಹೇಳ್ತಾರೆ, ಸಡನ್ಲಿ ನಮಗೆ ಬಾಯಲ್ಲಿ ಬರೋದು ಇಲ್ಲ ಏನು ಹೆಸರು ಅಂತೇಳಿ. ಸೊ ಅದರದ್ದು ಪಲ್ಯ ಮಾಡಿದರು ನಮ್ಮಮ್ಮ. ಏನು ಮದ್ಮಾಲ್ ಫಿಶ್ದು ಪುಳಿ ಮುಂಚಿ ನಾನು ಫಿಶ್ ಫ್ರೈ ಮಾಡಿದ್ದೆ. ಸೊ ಮಧ್ಯಾಹ್ನದ ಊಟ ಎಲ್ಲ ಆಗಿ ಅಮ್ಮನ ಮನೆಯಲ್ಲೇ ಮಲಗಿ ಇವಾಗ ಒಂದು 3 ಗಂಟೆ ಅಷ್ಟೊತ್ತಿಗೆ ನಾನು ಮನೆಗೆ ಬಂದಿದ್ದೀನಿ. ನಡ್ಕೊಂಡು ಬಂದಿರೋದಲ್ವ, ಹಸ್ಬೆಂಡ್ ಮಲ್ಗೆ ಇದ್ರು ಅಲ್ಲಿ, ಅದಕ್ಕೋಸ್ಕರ ನಾನು ಅವ್ರನ್ನ ಎಬ್ಸಿಲ್ಲ. ಆಮೇಲೆ ಎದ್ದು ಬರಲಿ ಅಂತೇಳಿ ನಾನು ಒಬ್ಬಳೇ ಏನು ಮಾಡಿದೆ ಅಂದರೆ ನಡ್ಕೊಂಡು ಬಂದುಬಿಟ್ಟೆ. ಸೊ ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಗಿಬಿಟ್ಟು, ಸೊ ಅದಕ್ಕೋಸ್ಕರ ಫಸ್ಟಿಗೆ ಒಂದು ಗ್ಲಾಸ್ ಏನು ಕೋಲ್ಡ್ ನೀರನ್ನು ಕುಡಿತಾ ಇದ್ದೀನಿ ಇಲ್ಲಿ ಹೊರಗಡೆ ಕೂತ್ಕೊಂಡು. ಹಾಗೆಯೇ ಬೆಳಿಗ್ಗೆನೇ ಹಸ್ಬೆಂಡ್ ಚಿಕನನ್ನು ತಗೊಬಂದಿದ್ರು. ಅದೇ ಹೇಳಿದ್ನಲ್ಲ, ಮಧ್ಯಾಹ್ನ ನಾನು ಮಾಡೋಣ ಅಂದ್ಕೊಂಡಿದ್ದೆ ಅಂತೇಳಿ. ಬಟ್ ಹಸ್ಬೆಂಡ್ ನಮ್ಮಪ್ಪ ಅಂದ್ರಲ್ವ, ನೀವು ರಾತ್ರಿ ಮಾಡಿ ಅಂತೇಳಿ, ಅದಕ್ಕೋಸ್ಕರ ಫ್ರಿಜ್ಜಲ್ಲೇ ಇಟ್ಟು ಹೋಗಿದ್ದೆ. ಸೊ ಇವಾಗ ಅದನ್ನು ಇಲ್ಲಿ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಇಟ್ಕೋತೀನಿ. ಸ್ವಲ್ಪ ಅಂದರೆ ರಾತ್ರಿಗೆ ಬಿರಿಯಾನಿಗೆ ಬೇಕಲ್ವ, ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಇಲ್ಲಿ ನಾನು ಏನು ಪಿಜ್ಜಾ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ನಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಬೋನ್ಲೆಸ್ ಚಿಕನನ್ನು ತೆಗೆದು ಇಟ್ಟಿದ್ದೀನಿ ಪಿಜ್ಜಾ ಮಾಡೋದಕ್ಕೆ ಅಂತೇಳಿ. ಬಿರಿಯಾನಿಗೆ ಬೇಕಾಗಿರುವಂತಹ ಚಿಕನನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ನೈಟಿಗಲ್ವ ಅಂತೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇವಾಗ ಪಿಜ್ಜಾಕ್ಕೆ ಬೇಕಾಗಿರುವಂತಹ ಚಿಕನ್ಗೆ ಫಸ್ಟಿಗೆ ನಾನಿಲ್ಲಿ ಮ್ಯಾರಿನೇಷನ್ ಮಾಡ್ಕೋತಾ ಇದ್ದೀನಿ. ಸಿಂಪಲ್ ಆಗಿರುವಂತಹ ಮ್ಯಾರಿನೇಷನ್. ಇದರಲ್ಲಿ ನಾನು ಇದ್ರದ್ದು ಪಿಜ್ಜಾದ ರೆಸಿಪಿನೇನು ಹಾಕಿಲ್ಲ. ನಾನು ಫಸ್ಟಿಗೆ ರಂಜಾನೆಲ್ಲ ಪಿಜ್ಜಾ ಮಾಡಿದ್ದೆ, ಅದರದ್ದು ರೆಸಿಪಿನೆಲ್ಲ ಹಾಕಿದ್ದೆ. ಸೊ ಹಾಗಾಗಿ 2 ಸಲ ಹಾಕಿಲ್ಲ. ಸುಮ್ಮನೆ ಏನು ಮಾಡ್ತಾಯಿದ್ದೀನಿ, ಒಂದು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಆಮೇಲೆ ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದೇ ಹೇಳಿದ್ದೆ, ನನಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಅಂತೇಳಿ ತುಂಬಾ ಆಸೆ ಇದೆ. ಅದನ್ನು ಎಲ್ರೂ ಅಂದರೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾರೆ ಅವರೆಲ್ಲರೂ ನನಗೆ ಏನು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ ವಿಡಿಯೋದ ಮೂಲಕ. ಸೊ ಇವಾಗ ಇದಕ್ಕೆ ಬೇಸಿಕ್ ಮಸಾಲ ಎಲ್ಲ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ, ಅರಿಶಿನ ಪುಡಿ, ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್, ಗರಂ ಮಸಾಲ ಪುಡಿ, ಪೆಪ್ಪರ್ ಪೌಡರು, ಉಪ್ಪು ಇದೆಲ್ಲ ಹಾಕಿ ನಾನು ಸ್ವಲ್ಪ ವಿನಿಗರೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಏನು ಮ್ಯಾರಿನೇಷನ್ ಮಾಡಿಡ್ತಾ ಇದ್ದೀನಿ. ಇದನ್ನು ಜಾಸ್ತಿ ಹೊತ್ತೇನು ಮ್ಯಾರಿನೇಷನ್ ಮಾಡಲ್ಲ, ಯಾಕೆಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕಲ್ವ ಪಿಜ್ಜಾಗೆ. ಸೊ ಅದಕ್ಕೋಸ್ಕರ ಜಾಸ್ತಿ ಹೊತ್ತನ್ನು ಮ್ಯಾರಿನೇಷನ್ ಮಾಡಲ್ಲ. ಒಂದು 5 ನಿಮಿಷ ಏನು ಮ್ಯಾರಿನೇಷನ್ ಮಾಡ್ಕೋತೀನಿ ಅಷ್ಟೇ. ಹಾಗೆಯೇ ಬೆಳಿಗ್ಗೆನೇ ನಾನಿಲ್ಲಿ ಪಿಜ್ಜಾದು ಡೋ ರೆಡಿ ಮಾಡಿಟ್ಟು ಹೋಗಿದ್ನಲ್ಲ, ಇವಾಗ ಚೆನ್ನಾಗಿ ಉಬ್ಬಿ ಬಂದಿದೆ. ಇವಾಗ ಇದು ನೋಡಿ, ಇವಾಗ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಹಾಗೇನೇ ಇಟ್ಟು ಆಮೇಲೆ ಇನ್ನೊಂದು ಸಲ ಇದನ್ನು ಮಾಡ್ತೀನಿ. ಅದೇ ಹೇಳಿದ್ನಲ್ಲ, ಇದರದ್ದು ರೆಸಿಪಿ ನಾನು ಹಾಕಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಇವಾಗ ಗೊತ್ತು, ಸಿಂಪಲ್ಲಾಗಿ ಆದ್ರೂ ಏನು ಪಿಜ್ಜಾನ ಮಾಡ್ತಾರೆ. ಬಟ್ ನಾನು ಇದ್ರದ್ದು ರೆಸಿಪಿನ ಫಸ್ಟಿಗೆ ಹಾಕಿದ್ನಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋದಲ್ಲಿ ರೆಸಿಪಿನ ಹಾಕಿಲ್ಲ. ಸೊ ಇಲ್ಲಿ ಚಿಕನನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಚಿಕನನ್ನು ಫ್ರೈ ಆಗಿದೆ. ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ಕೋತಾ ಇರೋದು, ಅಂದರೆ ಓವನ್ ಇಲ್ವಲ್ಲ, ಸೊ ಹಾಗಾಗಿ ಏನು ಪಾತ್ರೆಯಲ್ಲಿ ಮಾಡ್ಕೋತಾ ಇದ್ದೀನಿ, ಪ್ಯಾನಲ್ಲಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ಇದು ಚೀಸನ್ನು ಗ್ರೇಟ್ ಮಾಡ್ಕೋತಾ ಇರುವಾಗ ನನ್ನ ಕೈನೂ ಸುಳಿದೋಯ್ತು. ತುಂಬಾ ಉರಿತಾ ಇದೆ, ಅದು ಉಪ್ಪು ಖಾರ ಎಲ್ಲ ತಾಗುತ್ತಲ್ವ ಆವಾಗ. ಸೊ ಇವಾಗ ನೋಡಿ ಇದೆಲ್ಲ ರೆಡಿ ಆಗಿದೆ, ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಚೀಸ್ ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ನಾನು ಫಸ್ಟಿಗೆ ಇದಕ್ಕೆ ಪಿಜ್ಜಾ ಸಾಸ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಕಮ್ಮಿ ಆಗಿತ್ತು, ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು ಫಸ್ಟಿದು ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ, ಶಾರ್ಟ್ಸೂ ಹಾಕ್ಕೊಂಡಿದ್ದೀನಿ. ಪಿಜ್ಜಾ ಸಾಸ್ ಇಲ್ಲ ಅಂದರೆ ನಾವೇನು ಅಂಗಡಿಯಿಂದನೇ ತಗೊಬರ್ಬೇಕಂತೇನಿಲ್ಲ. ಸಿಂಪಲ್ಲಾಗಿ ಈಸಿಯಾಗಿ ಏನು ಟೊಮೆಟೊ ಕೆಚಪ್ ಇದ್ದರೆ ಅದರಲ್ಲೇ ಮಾಡ್ಕೋಬೋದು ಅಂತೇಳಿ. ಟೊಮೆಟೊ ಕೆಚಪ್ಪಿಗಿದಿಲ್ವ, ಟೊಮೆಟೊ ಕೆಚಪ್ಪಿಗೆ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೆಲ್ಲ ಹಾಕಿದರೆ ಏನು ಒಳ್ಳೆ ಟೇಸ್ಟಿಯಾಗಿರುವಂತಹ ಪಿಜ್ಜಾ ಸಾಸ್ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಏನು ಇನ್ಸ್ಟೆಂಟಾಗಿ ಮಾಡುವಂತಹ ಪಿಜ್ಜಾ ಸಾಸನ್ನು ಮಾಡ್ಕೋಬೋದು ಅದರಿಂದ. ಸೊ ಇವಾಗ ಏನು ಪಿಜ್ಜಾ ಸಾಸೆಲ್ಲ ಸ್ಪ್ರೆಡ್ ಮಾಡಿ ಆದಮೇಲೆ ಸ್ವಲ್ಪ ನಾನಿಲ್ಲಿ ಚೀಸನ್ನು ಹಾಕ್ಕೋತಾ ಇದ್ದೀನಿ ಫಸ್ಟಿಗೆ. ನಂತರ ಚಿಕನನ್ನು ಹಾಕಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಿಜ್ಜಾದು ಏನು ಮೇಲ್ಗಡೆ ಟಾಪಿಂಗ್ಸ್ ಇದೆಯಲ್ವ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕಾರ್ನ್ ಇತ್ತು, ಬಟ್ ನನಗೆ ಹಾಕೋದಕ್ಕೆ ನೆನಪೇ ಇಲ್ಲ. ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಸೊ ಹಾಗಾಗಿ ಫ್ರಿಜ್ಜಲ್ಲೇ ಇತ್ತು, ನೆನಪೇ ಇಲ್ಲ. ಸೊ ಅದಕ್ಕೋಸ್ಕರ ಕಾರ್ನ್ ಹಾಕಿಲ್ಲ. ಸೊ ಇವಾಗ ಎರಡೂ ಬೇಕಾಗೋದಕ್ಕೆ ಇಡ್ತಾ ಇದ್ದೀನಿ, ಅಂದರೆ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ನ ಫಸ್ಟಿಗೆ ಒಂದು 2 ನಿಮಿಷ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೋತೀನಿ. ನಂತರ ಸ್ಲೋ ಮಾಡಿ ಒಂದು 15ರಿಂದ ಒಂದು 20 ನಿಮಿಷ ನಾನು ಇದನ್ನು ಸ್ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋತೀನಿ. ಇವಾಗ ಇದು ರೆಡಿ ಆಗಿದೆ ಪಿಜ್ಜಾ. ಹಾಗೆಯೇ ಅದನ್ನೆಲ್ಲ ಕಟ್ ಮಾಡಿ ಇವಾಗ ಒಂದು ಡಬ್ಬಕ್ಕೆ ಹಾಕಿ ಅಮ್ಮನ ಮನೆಗೆ ಕಳಿಸ್ತಾ ಇದ್ದೀನಿ. ಅಲ್ಲಿ ತಂಗಿರೆಲ್ಲ ಇದ್ದಾರಲ್ವ, ನನ್ನ ಮಕ್ಕಳು ಇದ್ದಾರೆ. ಸೊ ಅವ್ರಿಗೋಸ್ಕರ ಎಲ್ಲ ಅವ್ರಿಗೂ ಬೇಕಲ್ವ ಅಂತೇಳಿ ಡಬ್ಬಕ್ಕೆ ಹಾಕಿ ಕಳಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಚೀಸ್ ಕಮ್ಮಿ ಇತ್ತು ಪಿಜ್ಜಾದಲ್ಲಿ, ಬಟ್ ಪರವಾಗಿಲ್ಲ, ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಹಾಗೆಯೇ ಇವಾಗ ಸ್ವಲ್ಪ ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಮೊನ್ನೆ ನಾನು ಆಸೆ ಪಡ್ತಾ ಇದ್ದೀನಿ ಉಳ್ಳಾಲ ದರ್ಗಕ್ಕೆ ಹೋಗಿ ಬರಬೇಕು ಅಂತೇಳಿ, ಬಟ್ ಹೋಗೋದಕ್ಕೇ ಆಗಿಲ್ಲ. ಸೊ ಇವಾಗ ರೆಡಿ ಆಗಿದ್ದೀವಿ. ಹಸ್ಬೆಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಇನ್ನು ಹೇಳೋಕ್ಕಾಗಲ್ಲ, ಸಂಡೇಯಿಂದ ಸ್ವಲ್ಪ ಲೇಟ್ ಆಗ್ಬೋದು ನಾನು ಕೆಲಸದಿಂದೆಲ್ಲ ಬರುವಾಗ ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೊಡ್ಡ ಮಕ್ಕಳು ಏನು ಅವಳ ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಹೋಗಿದ್ಲು, ಅವಳು ಬರಲ್ಲ ಅಂದ್ಲು. ಆಮೇಲೆ ಒಂದೊಂದು ಸಲ ಬರೋದು ಇಲ್ಲ, ಆಮೇಲೆ ನಮಗೆ ಸ್ಕೂಟಿಲಿ ಕರ್ಕೊಂಡು ಹೋಗೋದಕ್ಕೆ ಆಗೋದೂ ಇಲ್ಲ. ಸೊ ಅದಕ್ಕೋಸ್ಕರ ನಾನು, ಹಸ್ಬೆಂಡ್, ಆಮೇಲೆ ಚಿಕ್ಕ ಮಗಳಿದ್ದಾಳಲ್ವ, ನಾವು 3 ಜನನೇ ಹೋಗಿದ್ವಿ ಇಲ್ಲಿ. ಇವಾಗ ನಂದು ಜಿಯಾರತ್ತಲ್ಲಾಗಿ ಯಾಸಿನೆಲ್ಲ ಓದಿ ಇವಾಗ ಹೊರಗಡೆ ಬಂದಿದ್ದೀನಿ ಇಲ್ಲಿ. എടുക്കുമ്പോൾ നീ എന്തിനാക്കിയോ വേണ്ട ചെന്നല്ലേ ഇപ്പൊ വേണ്ടത്. ಸಂಡೇ ಬೀಚಲ್ಲಿ ಎಷ್ಟೊಂದು ಜನ ಇರ್ತಾರೆ ಅಂದರೆ ಅಮ್ಮಗೆ ಅಷ್ಟೊಂದು ಜನ ಇರ್ತಾರೆ.
ಏನು ಗಾಡಿನೂ ನಿಲ್ಸೋದಕ್ಕೆ ಜಾಗ ಇಲ್ಲ, ಅಷ್ಟೊಂದು ಏನು ವೆಹಿಕಲ್ಸು ಜನ ಎಲ್ಲ ಫುಲ್ಲು ರಶ್ ಇತ್ತು. ಹಸ್ಬೆಂಡ್ ಅಂದರು ಇಲ್ಲಿ ಬೀಚಿಗೆ ಬೇಡ, ಬೇರೆ ಕಡೆ ಹೋಗೋಣ ಅಂತೇಳಿ. ನಾನಂದರೆ ಹೇಗೂ ಬಂದಿದ್ದೀವಲ್ವ, ಏನು ಇಲ್ಲೇ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತೇಳಿ. ಹಾಗೆಯೇ ಅಲ್ಲಿ ಹಸ್ಬೆಂಡಿಗೆ ಒಂದು ಸ್ಕೂಟಿದೇನು ಕೀ ಸಿಕ್ಕಿತ್ತು. ಸೊ ಅದನ್ನು ಕೈಯಲ್ಲಿ ಇಟ್ಕೊಂಡು ಅದರಲ್ಲಿ ನಂಬರ್ ಇತ್ತು ಒಂದು, ಆ ನಂಬರ್ಗೆ ಫೋನ್ ಮಾಡಿದ್ವಿ. ಆಮೇಲೆ ಅವರು ಅಂದರು ನಮ್ಗೆ ಗೊತ್ತಿಲ್ಲ, ನಾನು ಆಮೇಲೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಹಸ್ಬೆಂಡ್ ಕಾಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಓಲಾ ಅಂತೇಳಿ ಬರ್ದಿತ್ತು ಕೀಯಲ್ಲಿ, ಬಟ್ ಇವ್ರು ಹೇಳಿದರು ಅದು ನಮ್ಮದು ಕಂಪನಿದು ಏನು ಕೀ ಚೈನ್ ಇದೆಯಲ್ವ ಅದು ಅಂತ ಹೇಳಿದರು. ಆಮೇಲೆ ಅದರದ್ದು ಜನ ಸಿಕ್ಕಿದ್ರು, ನಮಗೆ ಸಿಕ್ಕಿದ್ರು ಅಂದರೆ ಅವರಾಗಿನೇ ಕಾಲ್ ಮಾಡಿದರು. ಅವ್ರಿಗೆ ಹೇಗೆ ಅವ್ರದ್ದು ನಂಬರ್ ಸಿಕ್ತು ಅದೇನು ಗೊತ್ತಿಲ್ಲ, ಬಟ್ ಅವ್ರು ಕಾಲ್ ಮಾಡಿದರು, ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿದರು. ಕಾಲ್ ಮಾಡಿ ಕೇಳಿದರು, ಈ ಥರ ಕೀ ನಿಮಗೆ ಸಿಕ್ಕಿದೆಯಲ್ವ, ಇವಾಗ ಇದೆಯಾ ನಿಮ್ಮ ಹತ್ರ ಅಂತೇಳಿ. ನಮ್ಮ ಹಸ್ಬೆಂಡ್ ಅಂದರು ಅಲ್ಲಿ ಕೊಟ್ಬಿಡೋಣ, ಯಾರ ಹತ್ರ ಅಂಗಡಿಯಲ್ಲೆಲ್ಲಾದರೂ ಕೊಟ್ಬಿಡೋಣ ಅಂತೇಳಿ. ಬಟ್ ನಾನಂದೆ ಬೇಡ, ಇರಲಿ ನೋಡೋಣ, ನಾವು ಹೋಗೋ ತನಕ ನೋಡೋಣ, ಯಾರಾದರೂ ಬಂದರೆ ಕೊಡೋಣ ಅಂತೇಳಿ. ಸೊ ಇಲ್ಲಿ ನನ್ನ ಮಗಳಿದ್ರೆಲ್ಲ ಆಟ ಆಡ್ತಾ ಇದ್ಲಲ್ವ, ಸೊ ಆವಾಗ ಬಂದರು ಅವರು, ಬಂದು ಅವರಿಗೆ ಕೊಟ್ಬಿಟ್ವಿ ಅವ್ರದ್ದು ಕೀ. ತುಂಬಾ ಖುಷಿ ಆದರು ಅವರು. ಏನು ತುಂಬಾ ಏನು ಹಸ್ಬೆಂಡ್ ಹತ್ರ ತುಂಬ ಮಾತಾಡಿ ತುಂಬಾ ಖುಷಿ ಆಯಿತು ಅವರಿಗೆ, ಕೀ ಸಿಕ್ತಲ್ವಂತೇಳಿ. ಸೊ ಇಲ್ಲಿ ನೋಡಿ ಇವರಿಬ್ಬರೇ ಬಂದಿರೋದು. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.